ಕಡಿಮೆ ಇದ್ದದ್ದನ್ನು ಬೇಕಾದ್ರೆ ಜಾಸ್ತಿ ಮಾತಾಡಪ್ಪ ಅಂತ ಹೇಳಿದ್ರೆ ಜಾಸ್ತಿ ಬೇಕಾದ್ರೆ ಮಾತಾಡಬಹುದು. ಆದರೆ ಜಾಸ್ತಿ ಇದ್ದದ್ದನ್ನು ಕಡಿಮೆ ಮಾಡು ಅಂತ ಹೇಳಿದ್ರೆ ಇದೆಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಇದು ಕೇವಲ ಜ್ಞಾನಿವರೆಣ್ಯರಿಗೆ, ತಪಸ್ವಿಗಳಿಗೆ ಮಾತ್ರ ಸಾಧ್ಯ ಆಗುವಂತಹ ಕೆಲಸ, ಹೊರತು ನಮ್ಮಂಥ ಪಾಮರರಿಗೆ ಸಾಧ್ಯವೇ ಅಲ್ಲ. ಆದರೆ ರಾಘವೇಂದ್ರ ತೀರ್ಥರು 24,000 ಇರುವಂಥ ಆ ರಾಮಾಯಣ ಗ್ರಂಥವನ್ನ ಕೇವಲ 10 ಶ್ಲೋಕಗಳಲ್ಲಿ ನಿರ್ಮಾಣ ಮಾಡಿ ವಾಲ್ಮೀಕಿ ಮಹರ್ಷಿಗಳ ನೆನಪನ್ನು ತಂದು ಕೊಡ್ತಾರೆ ಅಂತ ಹೇಳಿದ್ರೆ ರಾಯರ ಗ್ರಂಥ ರಚನಾ ಕರ್ತೃತ್ವ ಶಕ್ತಿ ಯಾವ ಮಟ್ಟದ್ದು ಅಂತ ನಾವು ತಿಳ್ಕೋಬೇಕು. ಕುಹಕ ಬುದ್ಧಿಯಿಂದ ರಾಯರ ಹತ್ತಿರ ಏನಾದ್ರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತಿಗ್ಮಾಂಶುರಿವ ತೇಜಸ್ವಿ, ಅತ್ಯಂತ ತೇಜಪೂರ್ಣನಾದ ಸೂರ್ಯ ಯಾವ ರೀತಿಯಾಗಿ ತಾಪವನ್ನ ಉಂಟು ಮಾಡಿ ಜನರಿಗೆ ಸಂತಾಪವನ್ನು ಉಂಟು ಮಾಡ್ತಾನೋ ಅದರಂತೆ ಈ ರಾಯರೂ ಕೂಡ ಏನೋ ಪರೀಕ್ಷೆ ಮಾಡೋದಕ್ಕೋಸ್ಕರ ಕುಹಕತನದಿಂದ ಬಂದ ವ್ಯಕ್ತಿಗಳಿಗೆ ಅದೇ ರೀತಿ ಉತ್ತರವನ್ನು ಕೊಟ್ಟು ಕಳಿಸ್ತಾ ಇದ್ರು. ಇಂಥ ಆ ರಾಘವೇಂದ್ರ ತೀರ್ಥರು ಬೇಡಿದ ವರಗಳನ್ನ ಕೊಡ್ತಾರೆ. ಶಾಸ್ತ್ರಜ್ಞಾನ ಬೇಕು ಅಂದ್ರೆ ಶಾಸ್ತ್ರ ಸಂಪತ್ತನ್ನ ಕೊಡ್ತಾರೆ. ಮೂಕಂ ಕರೋತಿ ವಾಚಾಲಂ, ಮೂಗನನ್ನ ವಾಚಾಲಿಯನ್ನಾಗಿ ಮಾಡ್ತಾರೆ, ಬಡವನನ್ನ ಶ್ರೀಮಂತನನ್ನಾಗಿ ಮಾಡ್ತಾರೆ. ಇಂಥ ರಾಯರು ಜಗತ್ತಿನಲ್ಲಿ ನಮ್ಮ ಭರತಖಂಡದಲ್ಲಿ ಅದೂ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ರೆ ಇದಕ್ಕಿಂತಲೂ ಕೂಡ ಮಿಗಿಲಾದ ಒಂದು ಹೆಮ್ಮೆ ನಮ್ಮ ಮಾಧ್ವರಿಗೆ ಉಂಟೆ. ಆದ್ದರಿಂದ ರಾಯರ ಭಕ್ತರಾದ ನಾವೆಲ್ಲರೂ ಕೂಡ ಆ ಮಂತ್ರಾಲಯ ಮಂಚಾಲಮ್ಮನ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಆ ರಾಘವೇಂದ್ರ ಗುರುಗಳಿದ್ದಾರೆ ಅವರನ್ನ ಮೊರೆ ಹೊಕ್ಕು ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಹೀಗೆ ನಾರಾಯಣಾಚಾರ್ಯರು ಮುಂದೆ ಆ ರಾಯರ ಒಂದು ಸ್ಮರಣೆಯನ್ನ ಮಾಡ್ತಾ ಮುಹುಃ ಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೈಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾ ಸ್ರಗ್ಧರಾಭಿಃ ಸಮಗ್ರಹೀತ್. ರಾಯರ ವ್ಯಕ್ತಿತ್ವ ಎಂತಹದ್ದು, ಅವರ ಗ್ರಂಥ ನಿರ್ಮಾಣ ಶಕ್ತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾರಾಯಣಾಚಾರ್ಯರು ನಮಗೆ ಈ ಶ್ಲೋಕದಲ್ಲಿ ಸಂಗ್ರಹ ರೂಪದಲ್ಲಿ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಇಡೀ ಶ್ರೀರಾಮಚಂದ್ರನ ಕಥೆಯನ್ನ ಇವತ್ತಿನ ದಿನ ಜಗತ್ತಿನ ಮುಂದೆ ಇಟ್ಟಂತಹ ಮಹನೀಯರೇ ವಾಲ್ಮೀಕಿ ಮಹರ್ಷಿಗಳು. ಆ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದ ಯಾವ ರಾಮಾಯಣ ಗ್ರಂಥ ಇದೆ ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳೇ ಒಂದು ಮಾತನ್ನ ಹೇಳಿದ್ದಾರೆ. ಎಲ್ಲಿ ತನಕ ಜಗತ್ತಿನಲ್ಲಿ ಸೂರ್ಯಚಂದ್ರರ ಉದಯ ಅಸ್ತಮಾನಗಳು ಎಲ್ಲಿ ತನಕ ಆಗ್ತಾ ಇರ್ತಾವೋ ಅಲ್ಲಿ ತನಕವೂ ಕೂಡ ನಾವು ರಚನೆ ಮಾಡಿದ ಈ ರಾಮಚಂದ್ರನ ಕಥೆಯನ್ನ ನಿರೂಪಣೆ ಮಾಡುವಂತಹ ರಾಮಾಯಣ ಗ್ರಂಥ ಇದೆ. ಎಷ್ಟು ವಿಸ್ತಾರವಾದ ಗ್ರಂಥ! 24,000 ಶ್ಲೋಕ ಇರುವಂತಹ ಆ ರಾಮಾಯಣ ಇದೆ. ಅಂಥ ವಾಲ್ಮೀಕಿಗಳು ರಚನೆ ಮಾಡಿದ ರಾಮಾಯಣ ಗ್ರಂಥವನ್ನ ರಾಘವೇಂದ್ರ ತೀರ್ಥರು ಕೇವಲ 10 ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಸಂಕ್ಷಿಪ್ತವಾಗಿ ಇಡೀ ಜಗತ್ತಿಗೆ ಕೊಟ್ಟು ಮಹದುಪಕಾರವನ್ನ ಮಾಡಿದಂಥ ಮಹನೀಯರು ಆ ರಾಘವೇಂದ್ರ ತೀರ್ಥರು. ನಾವು ಜಗತ್ತಲ್ಲಿ ಕಡಿಮೆ ಇದ್ದದ್ದನ್ನು ಬೇಕಾದ್ರೆ ಜಾಸ್ತಿ ಮಾತಾಡಪ್ಪ ಅಂತ ಹೇಳಿದ್ರೆ ಜಾಸ್ತಿ ಬೇಕಾದ್ರೆ ಮಾತಾಡಬಹುದು. ಆದರೆ ಜಾಸ್ತಿ ಇದ್ದದ್ದನ್ನು ಕಡಿಮೆ ಮಾಡು ಅಂತ ಹೇಳಿದ್ರೆ ಇದೆಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಇದು ಕೇವಲ ಜ್ಞಾನಿವರೆಣ್ಯರಿಗೆ, ತಪಸ್ವಿಗಳಿಗೆ ಮಾತ್ರ ಸಾಧ್ಯ ಆಗುವಂತಹ ಕೆಲಸ, ಹೊರತು ನಮ್ಮಂಥ ಪಾಮರರಿಗೆ ಸಾಧ್ಯವೇ ಅಲ್ಲ. ಆದರೆ ರಾಘವೇಂದ್ರ ತೀರ್ಥರು 24,000 ಇರುವಂಥ ಆ ರಾಮಾಯಣ ಗ್ರಂಥವನ್ನ ಕೇವಲ
10 ಶ್ಲೋಕಗಳಲ್ಲಿ ನಿರ್ಮಾಣ ಮಾಡಿ ವಾಲ್ಮೀಕಿ ಮಹರ್ಷಿಗಳ ನೆನಪನ್ನು ತಂದು ಕೊಡ್ತಾರೆ ಅಂತ ಹೇಳಿದ್ರೆ ರಾಯರ ಗ್ರಂಥ ರಚನಾ ಕರ್ತೃತ್ವ ಶಕ್ತಿ ಯಾವ ಮಟ್ಟದ್ದು ಅಂತ ನಾವು ತಿಳ್ಕೋಬೇಕು. ವಾದೀಂದ್ರ ತೀರ್ಥರು ರಾಯರ ಗ್ರಂಥ ನಿರ್ಮಾಣ ಶಕ್ತಿಯನ್ನ ವಾದೀಂದ್ರ ತೀರ್ಥರ ಮಾತಿನಲ್ಲಿ ನಾವು ಕೇಳೋದು ಅಂತಾದ್ರೆ, ವಾಚಾ ಸಂಕ್ಷಿಪ್ತಯಾಯತ್ ಬಹುಚರಿತಮುಪ ವರ್ಣಯಸ್ತ್ವಂ ಮುರಾರೇ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪ ರಘುಪತೆ ತೇನ ನೋ ವಿಸ್ಮಯೇಹಂ. ಅತ್ಯಂತ ಸಂಕ್ಷಿಪ್ತವಾಗಿ ಇಡೀ ಮಾಧ್ವ ಸಮಾಜಕ್ಕೆ ಕೊಟ್ಟ ಯಾವ ನಿಮ್ಮ ಆ ಗ್ರಂಥ ಮಹಿಮೆಯ ಕರ್ತೃತ್ವ ಶಕ್ತಿ ಎಷ್ಟಿದೆ ಅಂತ ನಾವು ಏನ್ ತಾನೆ ಹೊಗಳೋದು ಅಂತ ಹೇಳಿ ಆ ವಾದೀಂದ್ರ ತೀರ್ಥರು ತಮ್ಮ ಗುರುಗುಣ ಸ್ತವನದಲ್ಲಿ ಆ ರಾಯರನ್ನ ಹೊಗಳಿದ್ದಾರೆ. ಮತ್ತಷ್ಟೇ ಅಲ್ಲ, ರಾಯರ ವ್ಯಕ್ತಿತ್ವವನ್ನ ಹೇಗೆ ತಿಳ್ಕೊಳ್ಳೋದು ನಾವು ಅಂತ ಹೇಳಿದ್ರೆ, ಒಬ್ಬ ಮಹನೀಯರು ಹೇಳ್ತಾ ಇದ್ರು, ದೇವಾನಾಮಿವ ದೇವೇಂದ್ರೋ ಯೋ ದತ್ತ ಇವ ಯೋಗಿನಾಂ ದುಗ್ಧಾಬ್ಧಿರಿವ ಸಿಂಧೂನಾಂ ಗುರುಣಾಮಿವ ಪೂರ್ಣಧೀಃ ದುಗ್ಧಾಬ್ಧಿರಿವ ಸಿಂಧೂನಾಂ ಗುರುಣಾಮಿವ ಪೂರ್ಣಧೀಃ. ರಾಯರ ವ್ಯಕ್ತಿತ್ವ ಎಂತಹದ್ದು ಅಂತ ಹೇಳಿದ್ರೆ, ಸ್ವರ್ಗಲೋಕದ ಸಿಂಹಾಸನದಲ್ಲಿ ಕುಳಿತ ಯಾವ ದೇವೇಂದ್ರನಿದ್ದಾನೆ ಆ ದೇವೇಂದ್ರನಂತೆ ಕಲಿಯುಗದಲ್ಲಿ ಕಂಗೊಳಿಸ್ತಾ ಇರತಕ್ಕಂಥ ಮಹಾನುಭಾವರೇ ಈ ನಮ್ಮ ರಾಘವೇಂದ್ರ ತೀರ್ಥರು. ಮತ್ತೆ ದುಗ್ಧಾಬ್ಧಿರಿವ ಸಿಂಧೂನಾಂ, ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದಾಟಲಿಕ್ಕೆ ಆಗದೇ ಇರುವಂಥ ಒಂದು ವಸ್ತು ಅಂತ ಬಿಟ್ರೆ ಅದು ಸಮುದ್ರ ಮಾತ್ರ. ಆದ್ದರಿಂದ ದುಗ್ಧಾಬ್ಧಿರಿವ ಸಿಂಧೂನಾಂ, ಇವರನ್ನ ನೋಡಿದರೆ ಸಮುದ್ರ ಆಳಕ್ಕೆ ಇಳಿದಷ್ಟು ಅದರಲ್ಲಿ ಯಾವ ರೀತಿಯಾಗಿ ಅಮೂಲ್ಯವಾದ ವಸ್ತುಗಳು ನಮಗೆ ಆ ಸಮುದ್ರದಲ್ಲಿ ಸಿಗುತ್ತಾವೋ ಅದೇ ರೀತಿಯಾಗಿ ಸಮುದ್ರಕ್ಕೆ ಸದೃಶರಾದ ಈ ರಾಯರಲ್ಲಿಯೂ ಕೂಡ ಅವರ ವ್ಯಕ್ತಿತ್ವವನ್ನ ನಾವು ತಿಳ್ಕೋಬೇಕಾದ್ರೆ ಆಳಕ್ಕೆ ಇಳಿದಷ್ಟು ಇನ್ನೂ ಉತ್ತಮವಾದಂತಹ ಗುಣಗಳೇ ಈ ರಾಯರಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಯೋದತ್ತ ಇವ ಯೋಗಿನಾಂ, ಅಷ್ಟೇ ಅಲ್ಲ, ಹೇಗಿದ್ದಾರೆ ಇವತ್ತಿನ ದಿನ ಯತಿಕುಲ ಪರಂಪರೆಗೆ ಅತ್ಯಂತ ಉತ್ತಮ ಮಾರ್ಗದರ್ಶಕರು ಅಥವಾ ರೂಲ್ ಮಾಡೆಲ್, ಮಾದರಿ ಪುರುಷ, ಆದರ್ಶ ಪುರುಷ ಅಂತ ನಾವೇನಾದರೂ ಕೂಡ ಇವತ್ತಿನ ಕಾಲದಲ್ಲಿ ಇರುವ ಯತಿಗಳಿಗೆ ಕೊಡೋದು ಅಂತಾದರೆ ಅದು ರಾಘವೇಂದ್ರ ತೀರ್ಥರನ್ನ ಮಾತ್ರ ನಾವು ಕೊಡಬಹುದು. ಅಂಥ ಒಂದು ನಿಷ್ಕಲ್ಮಶವಾದ, ಶುದ್ಧವಾದ, ಪವಿತ್ರವಾದ ಪರಮಹಂಸ ಸನ್ಯಾಸಾಶ್ರಮವನ್ನ ನಡೆಸಿದಂಥ ಮಹನೀಯರು ಈ ನಮ್ಮ ರಾಘವೇಂದ್ರ ತೀರ್ಥರು. ಮತ್ತೆ ಗುರುಣಾಮಿವ ಪೂರ್ಣಧೀಹಿ, ಇವರೆಲ್ಲರೂ ಕೂಡ ಗುರುಗಳಾಗಿದ್ದಾರಂತೆ. ನಾವು ಗುರುಗಳೇ, ಆದರೆ ಅವರೂ ಕೂಡ ಗುರುಗಳೇ. ನಮಗೂ ಅವರಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಗುರುವಿನ ಲಕ್ಷಣವನ್ನ ಹೇಳಬೇಕಾದರೆ ಒಂದು ಮಾತನ್ನ ಹೇಳ್ತಾರೆ, ಅಸಂಶಯ ಸಂಶಯಚ್ಛಿತ ಗುರುರುಕ್ತೋ ಮನೀಷಿಭಿಹಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ಸ್ವಯಂ ತಮ್ಮಲ್ಲಿ ಯಾವ ಸಂದೇಹವೂ ಕೂಡ ಇರಬಾರದು. ಅಷ್ಟೇ ಅಲ್ಲ, ಬೇರೆ ಅವರಲ್ಲಿ ಇದ್ದ ಈ ಪ್ರತಿಯೊಂದು ಸಂದೇಹಗಳನ್ನು ಕೂಡ ಯಾರು ಪರಿಹಾರ ಮಾಡ್ತಾನೋ ಅವನನ್ನೇ ನಿಜವಾದ ಗುರು ಅಂತ ಕರಿಬೇಕು. ರಾಯರೂ ಕೂಡ ಆಗಿನ ಕಾಲದಲ್ಲಿ ಇದರಂತೆ ಇದ್ದರು. ಸ್ವಯಂ ತಮ್ಮಲ್ಲಿ ಶಾಸ್ತ್ರದ ವಿಷಯದಲ್ಲಾಗಲಿ, ಭಗವಂತನ ವಿಷಯದಲ್ಲಾಗಲಿ, ಅನೇಕ ಬೇರೆ ಬೇರೆ ಎಲ್ಲ ಶಾಸ್ತ್ರಗಳ ವಿಷಯದಲ್ಲಾಗಲಿ ಒಂದೇ ಒಂದು ಸಂದೇಹವೂ ಕೂಡ ಆ ರಾಘವೇಂದ್ರ ತೀರ್ಥರಿಗೆ ಇರಲಿಲ್ಲ. ಅಷ್ಟೇ ಅಲ್ಲ,
ಸ್ವಯಂ ತಮ್ಮಲ್ಲಿ ಸಂದೇಹವಿಲ್ಲದವರಾಗಿ ತಮ್ಮ ಹತ್ತಿರ ಬಂದ ಎಲ್ಲ ಶಿಷ್ಯರ ಸಂದೇಹಗಳನ್ನು ಕೂಡ ಪರಿಹಾರ ಮಾಡಿ ಉತ್ತಮ ಗುರು ಅಂತ ಕರೆಸಿಕೊಂಡಂಥ ಮಹನೀಯರು ನಮ್ಮ ರಾಘವೇಂದ್ರ ತೀರ್ಥರು. ನಾವು ಕೂಡ ಗುರುಗಳೇ. ನಮ್ಮ ಗುರುತ್ವ ಹೇಗೆ ಅಂದರೆ ಸ್ವಯಂ ನಮ್ಮಲ್ಲೇ ಅನೇಕ ಸಂದೇಹಗಳು, ಅಷ್ಟೇ ಅಲ್ಲ ನಮ್ಮಲ್ಲಿ ಇದ್ದ ಸಂದೇಹಗಳನ್ನೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ನಾವು ಇನ್ನು ಬೇರೆ ಅವರ ಸಂದೇಹವನ್ನು ಹೇಗೆ ತಾನೇ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಆದ್ದರಿಂದ ನಮ್ಮಲ್ಲಿ ಗುರು ಅನ್ನೋ ಶಬ್ದ ಸುಮ್ಮನೆ ಔಪಚಾರಿಕ, ಆದರೆ ಗುರುತ್ವ ಅನ್ನೋದು ನಿಜವಾಗಿಯೂ ಕೂಡ ಇರೋದು ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಂತ ಮಹನೀಯರಲ್ಲೇ ಆ ಗುರುತ್ವ ಅನ್ನುವಂತಹದ್ದಿದೆ. ಅಂಥ ಗುರುಣಾಂ ಇವ ಪೂರ್ಣಧೀಹಿ, ದೇವತೆಗಳಿಗೆ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಂತೆ ಕಲಿಯುಗದಲ್ಲಿ ಇರುವ ಎಲ್ಲ ಸಜ್ಜನರಿಗೂ ಕೂಡ ತತ್ವೋಪದೇಶವನ್ನ ಮಾಡಿ ಬೃಹಸ್ಪತ್ಯಾಚಾರ್ಯರಂತೆ ಕಂಗೊಳಿಸಿದಂಥ ಮಹನೀಯರೇ ಈ ನಮ್ಮ ರಾಘವೇಂದ್ರ ತೀರ್ಥರು. ಹೇಗಿದ್ರು ಶಾಸ್ತ್ರ ನಿಷ್ಠೆ, ದೀಕ್ಷೆ ಎಷ್ಟು ಅನುಪಮವಾದುದು ರಾಯರದ್ದು ಅಂತ ಹೇಳಿದ್ರೆ ಹೇಳ್ತಾರೆ, ಧರಾಧರ ಇವ ಸ್ಥಿರ ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಮಂಡಲ. ಯಾರಾದರೂ ಕೂಡ ಕುಹಕ ಬುದ್ಧಿಯಿಂದ ರಾಯರ ಹತ್ತಿರ ಏನಾದರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದರೆ ತಿಗ್ಮಾಂಶುರಿವ ತೇಜಸ್ವಿ, ಅತ್ಯಂತ ತೇಜಪೂರ್ಣನಾದ ಸೂರ್ಯ ಯಾವ ರೀತಿಯಾಗಿ ತಾಪವನ್ನು ಉಂಟು ಮಾಡಿ ಜನರಿಗೆ ಸಂತಾಪವನ್ನು ಉಂಟು ಮಾಡ್ತಾನೋ ಅದರಂತೆ ಈ ರಾಯರೂ ಕೂಡ ಏನೋ ಪರೀಕ್ಷೆ ಮಾಡೋದಕ್ಕೋಸ್ಕರ ಕುಹಕತನದಿಂದ ಬಂದ ವ್ಯಕ್ತಿಗಳಿಗೆ ಅದೇ ರೀತಿ ಉತ್ತರವನ್ನು ಕೊಟ್ಟು ಕಳಿಸ್ತಾ ಇದ್ರು. ಅದೇ ಸಜ್ಜನರು ತತ್ವವನ್ನ ತಿಳಿಯೋ ಅಪೇಕ್ಷೆಯಿಂದ ಆ ರಾಯರ ಹತ್ತಿರ ಬಂದ್ರೆ ಹೇಗಾಗ್ತಾ ಇದ್ರು? ಶೀತಾಂಶುರಿವ, ಹುಣ್ಣಿಮೆಯ ಚಂದ್ರ ಯಾವ ರೀತಿ ಜಗತ್ತಿಗೆ ಆ ಬೆಳದಿಂಗಳನ್ನು ಕೊಟ್ಟು ತಂಪನ್ನ ಕೊಟ್ಟು ಸಜ್ಜನರಿಗೆ ಜನರಿಗೆ ಅನುಕೂಲವನ್ನು ಹೇಗೆ ಉಂಟು ಮಾಡ್ತಾನೋ ಅದರಂತೆ ಈ ರಾಯರೂ ಕೂಡ ತಮ್ಮ ಹತ್ತಿರ ಬಂದ ತತ್ವ ಜಿಜ್ಞಾಸುಗಳಾಗಿ ಬಂದ ಎಲ್ಲ ಜನರಿಗೂ ಕೂಡ ತತ್ವೋಪದೇಶವನ್ನ ಮಾಡಿ ಅನುಗ್ರಹವನ್ನ ಮಾಡ್ತಾ ಇದ್ರಂತೆ ಅವರು. ಮತ್ತೆ ಶಾಸ್ತ್ರದಲ್ಲಿ ದೀಕ್ಷೆ ಹೇಗೆ? ನಾವೆಲ್ಲ ಜೀವನದಲ್ಲಿ ಅಲ್ಪ ಸ್ವಲ್ಪ ಏನಾದರೂ ಕೂಡ ತೊಂದರೆ ಆದರೆ ಧರ್ಮಾಚರಣೆ ವಿಷಯದಲ್ಲಿ, ಶಾಸ್ತ್ರ ದೀಕ್ಷೆಯ ವಿಷಯದಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಿ ಸಂಕೋಚವನ್ನ ಮಾಡಿಬಿಡ್ತೇವೆ. ಆದರೆ ರಾಯರ ಧರ್ಮ ದೀಕ್ಷೆ, ಶಾಸ್ತ್ರ ದೀಕ್ಷೆ ಹೇಗಿದೆ ಅಂತ ಹೇಳಿದ್ರೆ ಧರಾಧರ ಇವ ಸ್ಥಿರ. ಪರ್ವತವನ್ನ ಯಾರಾದರೂ ಕೂಡ ಜಗತ್ತಿನಲ್ಲಿ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಉಂಟೆ? ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಹೇಗೆ ಪರ್ವತ ತಾನು ನಿಂತಲ್ಲಿಯೇ ಅತ್ಯಂತ ಅಚಲವಾಗಿ ನಿಂತುಕೊಂಡಿರತ್ತೋ ಅಂಥ ಒಂದು ಅಚಲವಾದ ದೀಕ್ಷೆ ಈ ನಮ್ಮ ರಾಯರದ್ದು ಶಾಸ್ತ್ರದ ವಿಷಯದಲ್ಲಿ, ಹಾಗೆ ಧರ್ಮ ರಕ್ಷಣೆಯ ವಿಷಯದಲ್ಲಿ ಅಂತ ಹೇಳ್ತಾರೆ. ಅಂಥ ಒಂದು ರಾಯರು ಶ್ರೀರಾಮಚಂದ್ರನ ಕಥೆಯನ್ನ ನಮಗೆ ಕೇವಲ 10 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತಲೂ ಮಿಗಿಲಾದ ಗ್ರಂಥ ರಚನಾ ಕರ್ತೃತ್ವ ಶಕ್ತಿ ಬೇಕೇ? ಅಷ್ಟೇ ಅಲ್ಲ, ರಾಯರ ಗ್ರಂಥ ರಚನಾ ಶಕ್ತಿ ವೇದವ್ಯಾಸ ದೇವರು ಕಲಿಯುಗದಲ್ಲಿ ಜನರ ಮಂದಮತಿಯನ್ನ ನೋಡಿ 1,00,000 ಶ್ಲೋಕಾತ್ಮಕವಾದ ಮಹಾಭಾರತ ಗ್ರಂಥವನ್ನ ರಚನೆ ಮಾಡಿಕೊಟ್ರು. ಆದರೆ ಮಧ್ವಾಚಾರ್ಯರು ಈ 1,00,000 ಶ್ಲೋಕವನ್ನು ಎಲ್ಲಿ ಓದ್ತಾರೆ ಜನ ಅಂತ ತಿಳಿದು ಅದನ್ನ ಕೇವಲ 5,000 ಶ್ಲೋಕಕ್ಕೆ ಇಳಿಸಿ ಮಾಧ್ವ ಸಮಾಜಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ. ಆದರೆ ರಾಯರು ಆಲೋಚನೆಯನ್ನ ಮಾಡಿದ್ರು, ಈ 5,000 ಶ್ಲೋಕವನ್ನಾದರೂ ಕೂಡ ಎಲ್ಲಿ ಓದ್ಲಿಕ್ಕಾಗತ್ತೆ ನಮ್ಮ ಕಲಿಯುಗದ ಜನರಿಗೆ ಅಂತ ತಿಳಿದು ಆ ಮಧ್ವರು ಯಾವ ಮಹಾಭಾರತವನ್ನ 32 ಅಧ್ಯಾಯಗಳಲ್ಲಿ 5,000 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದರೋ ಅದನ್ನ ಕೇವಲ 10 ಶ್ಲೋಕಗಳಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿ ಅನ್ನೋ ಗ್ರಂಥವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ರಾಯರ ಗ್ರಂಥ ರಚನಾ ನಿರ್ಮಾಣ ಶಕ್ತಿ ಯಾವ ರೀತಿಯಾಗಿದೆ ಅನ್ನೋದನ್ನ
ನಾವು ನೋಡಬೇಕು. ಇಂಥ ಆ ರಾಘವೇಂದ್ರ ತೀರ್ಥರಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನಾರಾಯಣಾಚಾರ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಒಂದು ಮಾತನ್ನ ತಿಳಿಸ್ತಾ ಇದ್ದಾರೆ. ಯಾರಾದರೂ ಕೂಡ ಜೀವನದಲ್ಲಿ ಮೂಕರಾಗಿದ್ರೆ, ಮಾತು ಆಡಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಹೋಗಿ ಮಂತ್ರಾಲಯ ಪ್ರಭುಗಳ ಸೇವೆಯನ್ನ ಮಾಡಿ. ಮಂತ್ರಾಲಯ ಪ್ರಭುಗಳ ಸೇವೆಯನ್ನ ಮಾಡಿದರೆ ಅವಶ್ಯವಾಗಿ ನೀವು ವಾಚಾಳಿಗಳಾಗ್ತೀರಾ. ವಾಚಾಳಿಗಳಾಗ್ತೀರಾ ಅಂತ ಹೇಳಿದ್ರೆ ಸುಮ್ಮನೆ ವಾಚಾಳಿಗಳು ಅನ್ನೋ ಅರ್ಥ ಅಲ್ಲ, ಹೊರತು ಒಬ್ಬ ಉತ್ತಮ ಶಾಸ್ತ್ರ ವಿದ್ವಾಂಸರಾಗಿ ತುಂಬಾ ಅತ್ಯುತ್ತಮವಾಗಿ ಮಾತನಾಡುವಂತ ವಿದ್ವಾಂಸರಾಗ್ತೀರಾ. ಯಾಕೆ ಇಲ್ಲಿ ನಾರಾಯಣಾಚಾರ್ಯರು ಹೇಳಬೇಕಾದ್ರೆ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಏನ್ ಹೀಗಂದ್ರೆ, ರಾಯರ ಒಂದು ಪ್ರಸಾದ ಆಯಿತು ಅಂತ ಹೇಳಿದ್ರೆ ಮೂಕನೂ ಕೂಡ ಪರಮಾತ್ಮನ ಹಾಸಿಗೆ ಆದಂತೆ ಆಗ್ತಾನೆ. ಪರಮಾತ್ಮನ ಹಾಸಿಗೆ ಯಾರು? ಶೇಷದೇವರು. ಪರಮಾತ್ಮನ ಹಾಸಿಗೆಯಂತಾಗ್ತಾನೆ ಅಂತ ಹೇಳಿದ್ರೆ ಶೇಷದೇವರಂತೆ ಆಗ್ತಾರೆ ಅಂತ ಅರ್ಥ. ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ, ಯಾರೇ ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಶಾಸ್ತ್ರಾಧ್ಯಯನವನ್ನು ನಡೆಸ್ತಾನೆ ಅಥವಾ ವಿದ್ಯಾಭ್ಯಾಸವನ್ನ ನಡೆಸ್ತಾನೆ ಅಂತ ಹೇಳಿದ್ರೆ ಆ ವಿದ್ಯಾಭ್ಯಾಸವು ನಿರ್ವಿಘ್ನವಾಗಿ ಮುಗಿಬೇಕು ಅಂತ ಹೇಳಿದ್ರೆ ಅವಶ್ಯವಾಗಿ ಶೇಷದೇವರ ಅನುಗ್ರಹ ಅವಶ್ಯ ಆ ವ್ಯಕ್ತಿಗೆ ಆಗಲೇಬೇಕು. ಆದ್ದರಿಂದ ಶಾಸ್ತ್ರಾಧ್ಯಯನವನ್ನ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶೇಷದೇವರ ಅನುಗ್ರಹ ಅತ್ಯವಶ್ಯ ಅನ್ನೋದನ್ನ ತಿಳಿಸೋ ಕಾರಣಕ್ಕೋಸ್ಕರ ಇಲ್ಲಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅಷ್ಟೇ ಅಲ್ಲ, ರಾಯರ ಅನುಗ್ರಹ ಬಲದಿಂದ ಮೂಕ ವಾಚಾಳಿ ಆದರೆ, ಶಾಸ್ತ್ರಜ್ಞನಾದರೆ, ಯಾವ ಒಬ್ಬ ವ್ಯಕ್ತಿ ದರಿದ್ರನಾಗಿರ್ತಾನೋ ಬಡವನಾಗಿರ್ತಾನೋ ಅವನೇನಾಗ್ತಾನೆ? ರಾಜರಾಜಾಯತೆ, ರಾಜನಿಗೂ ಕೂಡ ಮೀರಿಸುವಂತ ರಾಜ ಆ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾರೆ ಆ ರಾಯರ ಅನುಗ್ರಹ ಆದ್ರೆ. ಎಂಥ ಒಂದು ಕಾರುಣ್ಯ ಆ ರಾಯರದ್ದು ಅಂತ ಹೇಳಿದ್ರೆ, ನೋಡಿ, ಒಂದು ಸಲ ಒಬ್ಬ ವ್ಯಕ್ತಿ ಸಕಾಲಕ್ಕೆ ಯೌವನಾವಸ್ಥೆಯಲ್ಲಿ ಇದ್ದಾಗ ಮದುವೆ ಆಗ್ತಾನಂತೆ ಒಬ್ಬ ಕನ್ಯೆಯನ್ನ. ಕನ್ಯೆ ಆದ ಆ ಹುಡುಗಿ ಮದುವೆ ಆದ ಮೇಲೆ ಗೊತ್ತಾಗತ್ತಂತೆ, ನಾನು ಮದುವೆ ಮಾಡಿಕೊಂಡ ಹುಡುಗನಿಗೆ ಯಾವ ಕೆಲಸವೂ ಕೂಡ ಇಲ್ಲ ಅಂತ ಗೊತ್ತಾಗತ್ತೆ. ಏನು ಮಾಡ್ತಾಳೆ ಅದಕ್ಕೋಸ್ಕರ? ಈಗಿನ ಕಾಲದ ಹೆಂಡಂದಿರಂತೆ ಆ ಹೆಂಡತಿ ತನ್ನ ಗಂಡನಿಗೆ ಆದೇಶವನ್ನ ಮಾಡ್ತಾಳೆ, ಏನು ಬೇಕಾದರೂ ಕೂಡ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಮನೆ ಒಳಗೆ ನೀವು ಇರಬಾರ್ದು, ದುಡ್ಕೊಂಡು ಬಂದ್ರೆ ಮಾತ್ರ ಮನೆ ಒಳಗೆ ಪ್ರವೇಶ, ಇಲ್ಲ ಅಂತ ಆದ್ರೆ ನಿಮಗೆ ಪ್ರವೇಶವೇ ಇಲ್ಲ ಅಂತ ಒಂದು ಕಟ್ಟಪ್ಪಣೆಯನ್ನ ಹೊರಡಿಸ್ತಾಳಂತೆ. ಏನು ಮಾಡೋದು? ಮದುವೆ ಆಗೋ ತನಕ ಮಾತ್ರ ನಮ್ಮ ಸ್ವಾತಂತ್ರ್ಯ. ಮದುವೆ ಆದ ಮೇಲೆ ಅಮ್ಮವ್ರು ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ನಾವೆಲ್ಲ ಕೇಳಬೇಕು. ಅದರಂತೆ ಅವನೂ ಕೂಡ ಹೇಳ್ತಾನೆ, ಆಯ್ತಮ್ಮ ತಾಯಿ, ನಿನ್ನನ್ನ ಕಟ್ಟಿಕೊಂಡ ತಪ್ಪಿಗೆ ಈ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಅವನೇನು ಮಾಡ್ತಾನೆ? ಕೆಲಸವನ್ನ ಹುಡುಕಿಕೊಂಡು ಹೋಗ್ತಾನ. ಯಾರು ಇವನ ಸೋಮಾರಿತನಕ್ಕೆ ಕೆಲಸವನ್ನೇ ಕೊಡೋದಿಲ್ಲ. ಆದ್ರೆ ಹುಡುಕ್ತಾ ಹೋಗಿ 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 ಬೇಸರಗೊಂಡು ಒಂದು
ರೈಲ್ವೆ ಸ್ಟೇಷನ್ನಿನ ಹತ್ತಿರ ಆ ವ್ಯಕ್ತಿ ಕುಳಿತುಕೊಳ್ತಾನಂತೆ. ಎಲ್ಲಾ ಬೆವರನ್ನು ಕೂಡ ಒರೆಸಿಕೊಂಡು ವಸ್ತ್ರವನ್ನ ಕೆಳಗಡೆ ಹಾಕಿ ಸುಮ್ಮನೆ ಹಾಗೇ ಕುಳಿತುಕೊಂಡಿರ್ತಾನಂತೆ. ಆಗ ಆ ದಾರಿಯಲ್ಲಿ ಓಡಾಡ್ತಾ ಇದ್ದಂತ ಜನರು ಯಾರೋ ಒಬ್ಬ ಭಿಕ್ಷುಕ ತುಂಬಾ ಬಳಲಿ ಬೆಂಡಾಗಿದ್ದಾನೆ ಅಂತ ತಿಳಿದು ಆ ವಸ್ತ್ರವನ್ನ ಏನು ಕೆಳಗಡೆ ಬಿಸಾಡಿದ್ದ ಆ ವಸ್ತ್ರದ ಮೇಲೆ 1 ರೂಪಾಯಿ 2 ರೂಪಾಯಿಯನ್ನ ಹಾಕಿ ಹೋಗ್ತಾ ಇದ್ರು. ಕಣ್ಣು ಬಿಡ್ತಾನೆ, ನೋಡ್ತಾನೆ, 50-60 ರೂಪಾಯಿಗಳಾಗಿದೆ. ಇದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಎಲ್ಲ ಗೊತ್ತಾಗಿ ಇದೇ ನನ್ನ ಜೀವನೋಪಾಯಕ್ಕೆ ಸರಿಯಾದ ಮಾರ್ಗ ಅಂತ ತಿಳಿದು ಪ್ರತಿನಿತ್ಯ ಅಲ್ಲಿ ಬಂದು ಆ ವಸ್ತ್ರವನ್ನ ಹಾಕೋದು, ಜನರು ಹಾಕಿದ ಭಿಕ್ಷೆಯನ್ನ ತಗೊಳ್ಳೋದು, ಮನೆಗೆ ಹೋಗಿ ಹೆಂಡತಿ ಕೈಗೆ ಕೊಟ್ಟು ಸಂಸಾರವನ್ನ ನಡೆಸ್ತಾ ಇದ್ದ. ಆದ್ರೆ ಹೆಂಡತಿಗೆ ಗೊತ್ತಿಲ್ಲ, ಅಕ್ಕಪಕ್ಕದ ಹೆಂಗಸರಿಗೆ ಗೊತ್ತಾಯ್ತು. ಸುಮ್ಮನೆ ಇರ್ತಾರ? ಏನೂ ಇಲ್ದೇನೆ ಗಲಾಟೆಯನ್ನ ಮಾಡ್ತಕ್ಕಂಥ ಹೆಂಗಸರಿಗೆ ಇಂಥ ಏನಾದ್ರೂ ಕೂಡ ಆಹಾರ ಸಿಕ್ಕರೆ ಬಿಡ್ತಾರ? ಅವಳು ಹೇಳ್ತಾರೆ, ನಿನ್ ಗಂಡ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವಳೇನೋ ಹೇಳ್ತಾಳೆ, ನಿನ್ ಗಂಡ ಏನೂ ಕೆಲಸ ಮಾಡೋದಿಲ್ಲ, ಹೋಗಿ ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡ್ತಾನೆ, ನಿನ್ನ ಗಂಡ ಭಿಕ್ಷುಕ ಅಂತ ಹೇಳಿ ಗಂಡನ ಮರ್ಯಾದೆಯನ್ನು ಹೆಂಡತಿ ಮುಂದೆ ತೆಗಿತಾರ. ಮನೆಗೆ ಬರ್ತಾನೆ ದುಡ್ಡು ತಗೊಂಡು ಅವತ್ತಿನ ದಿನವೂ ಕೂಡ ಹೇಳ್ತಾನೆ ಹಾಗೆ ಹೀಗೆ ಅಂತ. ಏನು ಮಾಡಿದ್ರು ಕೂಡ ಹೆಂಡತಿ ಕೇಳಲಿಲ್ಲ. ಭಿಕ್ಷೆಯನ್ನ ಬೇಡದೆ ನೀವು ಕೆಲಸವನ್ನ ಮಾಡಬೇಕು. ಹೋಗ್ತಾನೆ ಸ್ಟೇಷನ್ನಿಗೆ, ಭಿಕ್ಷೆ ಏನ್ ಬೇಡ್ಲಿಕ್ಕಾಗಲ್ಲ, ಟ್ರೈನ್ ಹತ್ಕೊಂಡು ಹೋಗ್ತಾನೆ. ಆದರೆ ಅವತ್ತಿನ ದಿನ ಆ ವ್ಯಕ್ತಿ ಟ್ರೈನ್ ಅನ್ನು ಹತ್ಕೊಂಡು ಹೋಗಬೇಕಾದ್ರೆ ಆ ಕಳ್ಳರ ಗುಂಪಿನ ಮಧ್ಯದಲ್ಲಿ ಇರುವ ಭೋಗಿಗೆ ಈ ವ್ಯಕ್ತಿ ಹತ್ಕೊಂಡು ಹೋಗ್ತಾನೆ. ಸುಮ್ಮನೆ ಇರ್ತಾನೆ, ಏನು ಕೆಲಸ ಇಲ್ಲ, ಯಾರಾದ್ರೂ ನನಗೆ ಕೆಲಸವನ್ನ ಕೊಡಿ ಅಂತ ಹೇಳಿದಾಗ ಆ ಕಳ್ಳರ ಗುಂಪು ಆ ವ್ಯಕ್ತಿಗೆ ಹೇಳುತ್ತೆ, ಸುಲಭವಾಗಿ ಅನಾಯಾಸವಾಗಿ ದುಡ್ಡನ್ನ ಸಂಪಾದನೆ ಮಾಡೋ ಅಂತ ಕೆಲಸವನ್ನ ನಾವು ನಿನಗೆ ಹುಡುಕೊಡ್ತೇವೆ, ನಮ್ಮೊಟ್ಟಿಗೆ ಬರ್ತೀಯಾ? ಅದೇನು ಕೆಲಸ ಬೇಕಾದ್ರೂ ಕೂಡ ಇರ್ಲಿ, ಭಿಕ್ಷೆಯನ್ನ ಬೇಡೋದನ್ನು ಒಂದು ಬಿಟ್ಟು ನಾನು ಯಾವ ಕೆಲಸವನ್ನ ಬೇಕಾದ್ರೂ ಕೂಡ ಮಾಡ್ತೇನೆ ಅಂತ ಹೇಳಿ ಕಳ್ಳರ ಗುಂಪಿಗೆ ಸೇರ್ಕೋತಾನೆ. ಒಂದು ದಿನ ಹೋಗ್ತಾನೆ, ಕಳ್ಳರು, ಹೊಸ ಕಳ್ಳ, ಇವನು ಯಾವ ರೀತಿ ಕದೀತಾನೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಕಳ್ಳರ ಗುಂಪು ಅವನನ್ನು ಕದಿಯೋದಕ್ಕೋಸ್ಕರ ಅಂತ ಬಿಡ್ತಾನೆ. ಅದು ಯಾರ ಮನೆಗೆ ಹೋಗಿದ್ದು? ಒಬ್ಬ ಬ್ರಾಹ್ಮಣನ ಮನೆಗೆ ಇಳಿಸ್ತಾರೆ. ಇಳಿಸಿದ ಮೇಲೆ ಸಾಲಿಗ್ರಾಮದ ತಟ್ಟೆ, ಸಾಲಿಗ್ರಾಮಗಳು ಬಂಗಾರದ ತಟ್ಟೆಯಲ್ಲಿ ಇರ್ತಾವಂತೆ ದೇವರ ಮನೆಯಲ್ಲಿ. ಆ ಕಳ್ಳರ ಗುಂಪು ಹೇಳತ್ತಂತೆ, ಯಾವ ಸಾಲಿಗ್ರಾಮಗಳು ಬಂಗಾರದ ತಟ್ಟೆಯಲ್ಲಿ ಇದ್ದಾವೋ ಆ ಸಾಲಿಗ್ರಾಮಗಳನ್ನು ಪಕ್ಕಕ್ಕೆ ಇಟ್ಟು ಆ ಬಂಗಾರದ ತಟ್ಟೆಯನ್ನು ಕದ್ಕೊಂಡು ಬಾ, ಅದೇನು ಕಷ್ಟ, ನಾನು ತಗೊಂಡು ಬರ್ತೇನೆ. ಇಳಿತಾನೆ, ಮೇಲ್ಗಡೆ ಹಂಚಿನ ಮನೆಯಿಂದ ಹಂಚನ್ನ ಪಕ್ಕಕ್ಕೆ ಸರಿಸಿ ಆ ಕೆಳಗಡೆ ಇಳಿತಾನೆ. ಇಳಿದ ತಕ್ಷಣವೇ ಆಲೋಚನೆಯನ್ನು ಮಾಡ್ತಾನೆ, ಸಾಲಿಗ್ರಾಮಗಳು ಅದನ್ನು ಯಾವತ್ತಾದ್ರೂ ಕೂಡ ಮೈಲಿಗೆಯಿಂದ ಮುಟ್ಲಿಕ್ಕೆ ಸಾಧ್ಯವೇ? ಅದಕ್ಕೋಸ್ಕರ ಏನೂ ಇಲ್ಲ. ಆ ಆಲೋಚನೆ ಮಾಡ್ತಾ ಇರೋದನ್ನ ನೋಡಿ ಕಳ್ಳರು ಕೇಳ್ತಾರೆ, ಏನ್ ಆಲೋಚನೆ ಮಾಡ್ತಾ ಇದ್ದೀಯಾ? ಮೈಲಿಗೆಯಲ್ಲಿ ಸಾಲಿಗ್ರಾಮವನ್ನ ಮುಟ್ಟಬಾರದು, ಅದಕ್ಕೋಸ್ಕರ ಸ್ನಾನವನ್ನ ಮಾಡಿಕೊಂಡು ಬರ್ತೇನೆ. ಅಲ್ಲೇ ಪಕ್ಕದಲ್ಲೇ ಒಂದು ಬಾವಿ ಇರತ್ತೆ, ಸ್ನಾನವನ್ನ ಮಾಡ್ತಾನೆ. ಮಡಿಯಿಂದ ಸ್ನಾನವನ್ನ ಮಾಡಿ, ಇವತ್ತಿನ ದಿನ ಕದಿಯವರು ಕೂಡ ಮಡಿಯಲ್ಲಿ ಕದಿಯಬಹುದು ಅಂತಿದ್ರೆ ಅದು ಇವನನ್ನ ನೋಡಿಯೇ. ಕಳ್ಳರು ಅನೇಕ ರೀತಿಯ ಕದೀತಾರೆ, ಆದರೆ ಮಡಿಯಲ್ಲಿ ಕದ್ದಂಥ ಏಕೈಕ ವ್ಯಕ್ತಿ ಅಂದ್ರೆ ಈ ವ್ಯಕ್ತಿ ಮಾತ್ರ. ಸ್ನಾನ ಮಾಡ್ತಾನೆ, ಸ್ನಾನ ಮಾಡಿ ಬರ್ತಾನೆ. ಬಂದಾಗ ಅವನ ಆಲೋಚನೆ ಮಾಡ್ತಾನೆ, ಸಾಲಿಗ್ರಾಮಾದಿಗಳು ಹಾಗೆ ಮುಟ್ಲಿಕ್ಕುಂಟ ಅಂತ ತಿಳಿದು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಜೋರಾಗಿ ಗಂಟೆಯನ್ನು ಬಾರಿಸಿಬಿಡ್ತಾನಂತೆ ಆ ವ್ಯಕ್ತಿ. ಗಂಟೆಯನ್ನ ಬಾರಿಸಿದ ತಕ್ಷಣವೇ ಆ ಮನೆಯ ಯಜಮಾನ, ನಿದ್ರೆ ಮಾಡ್ತಾ ಇದ್ದಂತ ಯಜಮಾನ ತಕ್ಷಣಕ್ಕೆ ಎಚ್ಚರಗೊಂಡು ಬರ್ತಾನೆ. ಕಳ್ಳರ ಗುಂಪು ಓಡಿ ಹೋಗತ್ತೆ, ಸಿಕ್ಕಿ ಬಿದ್ದುದು ಇವನೊಬ್ಬನೇ. ಎಂಥ ವಿಚಿತ್ರ ನೋಡಿ. ರಾಯರು ಅನುಗ್ರಹವನ್ನ ಮಾಡಬೇಕು ಅಂತಾದರೆ, ಒಬ್ಬ ದರಿದ್ರನಿಗೆ ಅನುಗ್ರಹವನ್ನ ಮಾಡಬೇಕು ಅಂತಾದ್ರೆ ಹೀಗೂ ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಆಶ್ಚರ್ಯ ಉಂಟೆ? ಬರ್ತಾನ ಆ ಭಕ್ತ, ನೋಡ್ತಾನೆ, ಆ ಯಜಮಾನ ಬಂದು ನೋಡ್ತಾನೆ, ತನ್ನ ಕನಸಿನಲ್ಲಿ ಯಾವ ವ್ಯಕ್ತಿ ಬಂದಿದ್ದನೋ ಅದೇ ವ್ಯಕ್ತಿ ಇವತ್ತಿನ ದಿನ ಮಧ್ಯರಾತ್ರಿಯಲ್ಲಿ
ತಮ್ಮ ದೇವರ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಉಂಟೆ? ಏನಾಗಿತ್ತು ಆ ಯಜಮಾನನ ಕನಸಿನಲ್ಲಿ? ಆ ಯಜಮಾನನ ಕನಸಿನಲ್ಲಿ ರಾಯರು ಬಂದು ಹೇಳಿದ್ರಂತೆ, ಇವತ್ತಿನ ದಿನ ನಿನ್ನ ಮನೆಗೆ ನನ್ನ ಭಕ್ತ ಬರ್ತಾನೆ, ನಿನಗೆ ಕೊಟ್ಟ ಆಸ್ತಿಯಲ್ಲಿ ಅರ್ಧ ಪಾಲು ಆಸ್ತಿ ನನ್ನ ಭಕ್ತನಿಗೆ ನೀನು ಬರೆದು ಕೊಡಬೇಕು. ಆ ವ್ಯಕ್ತಿ ಯಜಮಾನ ತಕ್ಷಣಕ್ಕೆ ರಾಯರು ಬಂದು ಸ್ವಪ್ನದಲ್ಲಿ ಹೇಳಿದ ತಕ್ಷಣವೇ ಆ ವ್ಯಕ್ತಿ ದೊರಕಿದ್ದನ್ನು ಕಂಡು ಅತ್ಯಂತ ಸಂತುಷ್ಟನಾಗಿ ತಕ್ಷಣಕ್ಕೆ ಆ ವ್ಯಕ್ತಿ ತನ್ನ ಎಲ್ಲ ಆಸ್ತಿಯನ್ನು ಕೂಡ ಬರೆದು ಅವನನ್ನು ರಾಜನನ್ನಾಗಿ ಮಾಡ್ತಾರೆ. ಹೀಗೆ ರಾಜ ರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ದರಿದ್ರನೂ ಕೂಡ ಈ ರೀತಿಯಾಗಿ ಶ್ರೀಮಂತನಾಗಬಹುದು ಅಂತ ಹೇಳಿದ್ರೆ, ನಾವೆಲ್ಲ ವೇದವ್ಯಾಸ ದೇವರ ಅವತಾರ ಮಾಡಿದಂಥ ಕಾಲದಲ್ಲಿ ನಾವು ಕೇಳಿದ್ವಿ ಏನಂತ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಒಂದು ಕ್ರಿಮಿ ಇರತ್ತೆ, ಆ ಕ್ರಿಮಿಯ ಹತ್ತಿರ ವ್ಯಾಸರು ಬಂದು ಹೇಳ್ತಾರೆ, ಈ ಕೆಟ್ಟ ಶರೀರವನ್ನ ಪರಿತ್ಯಾಗ ಮಾಡಿ ನೀನು ರಾಜನಾಗು ಅಂತ ಹೇಳಿದಾಗ ದೇಹದ ಮೇಲೆ ಅಭಿಮಾನ ಇದ್ದ ಆ ಕೀಟ ನಾನು ಮಾತ್ರ ಈ ಶರೀರವನ್ನ ಪರಿತ್ಯಾಗ ಮಾಡಲಾರೆ ಅಂತ ಹೇಳಿದಾಗ ಅದೇ ಶರೀರದಿಂದ ರಾಜ್ಯದ ಅಧಿಕಾರವನ್ನ ಆ ಕೀಟಕ್ಕೆ ಕೊಡಿಸಿ ಏನು ಮಾಡಿದ ಆ ವೇದವ್ಯಾಸ ದೇವರು ಆ ಕೀಟದಿಂದಲೇನೆ ಆ ರಾಜ್ಯದ ಅಧಿಕಾರವನ್ನ ನಡೆಸ್ತಾರೆ ಅನ್ನೋ ಇತಿಹಾಸವನ್ನ ವೇದವ್ಯಾಸ ದೇವರ ಅವತಾರ ಕಾಲದಲ್ಲಿ ನಾವು ಕೇಳಿದ್ವಿ. ಅಂತಹದ್ದೇ ಘಟನೆ ಮತ್ತೆ ನಡೆದಿದೆ ಅಂತ ಹೇಳಿದ್ರೆ ಅದು ನಮ್ಮ ರಾಘವೇಂದ್ರ ತೀರ್ಥರ ಅವತಾರ ಕಾಲದಲ್ಲಿ ನಮ್ಮ ಪ್ರಹ್ಲಾದರಾಜರೇ ರಾಯರಾಗಿ ಏನು ಅವತಾರ ಮಾಡಿದ್ದಾರೆ ಅಂಥ ಅವತಾರ ಕಾಲದಲ್ಲಿ ನಡೆದಂಥ ಒಂದು ಘಟನೆ ಆಗಿದೆ. ಇಂಥ ಆ ರಾಘವೇಂದ್ರ ತೀರ್ಥರು ಬೇಡಿದ ವರಗಳನ್ನ ಕೊಡ್ತಾರೆ. ಶಾಸ್ತ್ರಜ್ಞಾನ ಬೇಕು ಅಂದ್ರೆ ಶಾಸ್ತ್ರ ಸಂಪತ್ತನ್ನ ಕೊಡ್ತಾರೆ. ಮೂಕಂ ಕರೋತಿ ವಾಚಾಲಂ, ಮೂಗನನ್ನ ವಾಚಾಲಿಯನ್ನಾಗಿ ಮಾಡ್ತಾರೆ, ಬಡವನನ್ನ ಶ್ರೀಮಂತನನ್ನಾಗಿ ಮಾಡ್ತಾರೆ. ಇಂಥ ರಾಯರು ಜಗತ್ತಿನಲ್ಲಿ ನಮ್ಮ ಭರತ ಖಂಡದಲ್ಲಿ ಅದೂ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ರೆ ಇದಕ್ಕಿಂತಲೂ ಕೂಡ ಮಿಗಿಲಾದ ಒಂದು ಹೆಮ್ಮೆ ನಮ್ಮ ಮಾಧ್ವರಿಗೆ ಉಂಟೆ. ಆದ್ದರಿಂದ ರಾಯರ ಭಕ್ತರಾದ ನಾವೆಲ್ಲರೂ ಕೂಡ ಆ ಮಂತ್ರಾಲಯ ಮಂಚಾಲಮ್ಮನ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಆ ರಾಘವೇಂದ್ರ ಗುರುಗಳಿದ್ದಾರೆ ಅವರನ್ನ ಮೊರೆ ಹೊಕ್ಕು ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.